ನಾವು ಎಷ್ಟು ದಿನದ ನಂತರ ಹೊರಗಡೆ ಹೋಗ್ತಿದ್ದೀವಿ. ನಿಲ್ಸಿ ಪ್ಲೀಸ್. ಲಿಫ್ಟ್. ಅಯ್ಯ ಸರ್, ನನಗೆ ಸಿಟಿವರೆಗೂ ನೀವು ಲಿಫ್ಟ್ ಕೊಡಕ್ಕಾಗತ್ತಾ ಪ್ಲೀಸ್? ಎಸ್ ಎಸ್, ಒಳಗ್ ಬನ್ನಿ. ಓಹ್, ಥ್ಯಾಂಕ್ ಯು ಸರ್. ಎಲ್ಲ ನನಗ್ ಕೊಟ್ಬಿಡು, ಇಲ್ದೆ ಹೋದ್ರೆ ಅಯ್ಯೋ ಶಿವ ಶಿವ, ನಿಮಗ ಲಿಫ್ಟ್ ಕೊಟ್ಟಿವಿ, ಅದ್ರ ಮ್ಯಾಗ ನಮ್ಮನ್ನ ಲೂಟಿ ಮಾಡ್ತೇನೆ? ನಾಚಿಕೆ ಆಗಂಗಿಲ್ಲ? ಆಗತ್ತೆ, ಆದ್ರೆ ಹೋಗ್ಬಿಡುತ್ತೆ, ಏನ್ ಮಾಡೋದು? ಬೇಗ ಬೇಗ ಒಡವೆ ಎಲ್ಲ ತೆಗಿ, ಬ್ಯಾಂಗಲ್ಸ್, ನೆಕ್ಲೆಸ್, ರಿಂಗ್ಸ್ ಎಲ್ಲಾನು ಬೇಗ ತೆಗಿ, ಬೇಗ ಬೇಗ ತೆಗಿ. ಥ್ಯಾಂಕ್ ಯು ವೆರಿ ಮಚ್. ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವರು. Now stop the car. Bye. ಲಘುನ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅವ್ರಿಗೆ ಫೋನ್ ಹಚ್ಚಿದ್ರೆ. ಅಯ್ಯ, ಲಡ್ಡು ಸಿಂಗ್ ಅವ್ರಿಗೆ ಫೋನ್ ಹಚ್ಚಿದ್ರೆ ಏನ್ ಉಪಯೋಗ? ಅವರು ವಾಪಸ್ ಶಿವಾಗೆ ಫೋನ್ ಮಾಡ್ತಾರೆ. ನಾನು ಶಿವಾಗೆ ಫೋನ್ ಮಾಡ್ತೀನಿ. ಹಲೋ ಶಿವ. ಶಿವ, ಅವ್ರು ಆ ಕಡೆ, ಅಲ್ಲಿ ಅಲ್ಲಿ ಆ ಕಡೆ ಹೋದ್ರು ಅವರು. ಏ ಮಗು, ದೂರ ಹೊರಟೋಗೋ. ಯಾಕೆ ಅಡ್ವಾಗಿ ನಿಂತಿದ್ಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬೇಗ ಬೇಗ ಬನ್ನಿ. ಕಣ್ಣು. ಥ್ಯಾಂಕ್ ಯು ಶಿವ. ನಾನು ಅದಕ್ಕೆ ಲಡ್ಡು ಸಿಂಗ್ ಸರ್ಗೆ ಫೋನೇ ಮಾಡ್ಲಿಲ್ಲ, ನಿನ್ಗೆ ಮಾಡ್ದೆ. ಇವಾಗ ಹೋಗಿ ಎಲ್ಲ ಲಡ್ಡು ಸಿಂಗ್ ಅವ್ರ ಹತ್ರ ಹೇಳು ನೀನ್ ಇದನ್ನ, ಸರಿನಾ? ಶಂಶೇರ್, ಬನ್ನಿ ನನ್ನ ಸಿಂಹಗಳೇ. ಏನ್ ಲೂಟಿ ಮಾಡ್ಕೊಂಡ್ ಬಂದ್ರಿ? ಏನೂ ಇಲ್ಲ, ಲೂಟಿ ಮಾಡಿದ್ದೆಲ್ಲ ವಾಪಸ್ ಹೊರಟೋಯ್ತು. ಸದ್ಯ ಪ್ರಾಣ ಉಳಿತು. ನಿಮ್ಮ ಈ ಶೂರ ವೀರರು ಒಂದ್ ಮಗು ಕೈಲಿ ಹೊಡಿಸ್ಕೊಂಡ್ ಬಂದಿದ್ದಾರೆ. ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ, ಇಲ್ದೆ ಹೋಗಿದ್ರೆ ಇವರೆಲ್ಲ ಜೈಲಲ್ಲಿ ಇರ್ತಾ ಇದ್ರು. ಏನು, ಒಬ್ಬ ಮಗು ಕೈಲಿ ಒದ್ದೆ ತಿಳ್ಕೊಂಡ್ ಬಂದ್ರ? ಯಾರವನು?
ಪೊಲೀಸ್ನವನಾ ಅಥವಾ ಬೇರೆಯವನಾ? ಯಾರು ಅಂತ ಗೊತ್ತಿಲ್ಲ, ಆದ್ರೆ ಸೈಕಲ್ ಸಖತ್ತಾಗಿ ಓಡಿಸ್ತಾನೆ. ಮಾರ್ಷಲ್ ಆರ್ಟ್ಸ್ ಕುಂಫು ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಮಿಂಚಿನ ತರ ಸ್ಪೀಡ್ ಆಗಿದ್ದಾನೆ ಅವನು. ಅವನ ಹೆಸರೇನೋ ಹೇಳಿದ್ನಲ್ಲ, ಏನ್ ಹೆಸರು ಅದು? ಹಾ, ಶಿವ. ಅದು ಶಿವ ಅಂತ ಅವನ ಹೆಸರು. ಶಂಶೇರ್ನ ಶಿಷ್ಯರು ಯಾವತ್ತು ಸೋಲ್ಲೇಬಾರ್ದು. ಅಂತದೇನಾಯ್ತು ನಿಮ್ಗೆ? ಕ್ಷಮಿಸ್ಬಿಡಿ ಬಾಸ್, ಗೊತ್ತಿಲ್ಲ ನಮ್ಗೆ ಆ ಹುಡುಗನ ಹತ್ರ ಯಾಕೆ ನಾವು ಸೋತ್ ಹೋದ್ವು ಅಂತ. ಇವತ್ತು ಒಂದು ಮಗು ಕೈಲಿ ಒದೆ ತಿನ್ಕೊಂಡ್ ಬಂದಿದ್ದೀರಾ, ನಾಳೆ ದೊಡ್ಡವ್ರ ಕೈಲೂ ಒದೆ ತಿಂತೀರಾ. ನೆನಪಿರ್ಲಿ, ಶಂಶೇರ್ನ ಶಿಷ್ಯಂದ್ರು ಯಾರ ಕೈಯಲ್ಲೂ ಒದೆ ತಿನ್ಬಾರ್ದು. ಮುಂದಿನ ಸಲ ಎಚ್ಚರವಾಗಿರ್ಬೇಕು. ನೆಮ್ಮದಿಯಾಗಿರ್ಬೇಕು ಅಂದ್ರೆ ಎಚ್ಚರಗೊಳ್ಳಿ. ವೇದಾಸ್ ಸಿಟಿಯಲ್ಲಿ ಅಯ್ಯೋ, ಮಲ್ಕೊಂಡಿದ್ದವನು ಎಬ್ಬಿಸ್ತಿದ್ಯಲ್ಲ. ನೀನು ಏನ್ ಹೇಳ್ತಾ ಇದೀಯಾ? ಹೈವೇಲಿ ಯಾರೋ ಕಳ್ತನ ಮಾಡಿದ್ರೆ ನಾನ್ ಏನ್ ಮಾಡಕ್ಕಾಗತ್ತೆ ಹೇಳು? ಅವರನ್ನ ಡ್ರಾಪ್ ಕೇಳಿ ಅವರನ್ನು ನಿಲ್ಲಿಸಿ ಅವರಿಂದ ಎಲ್ಲ ಹಣವನ್ನು ಲೂಟಿ ಮಾಡ್ತಾರೆ. ಒಡವೆಗಳನ್ನು ಕೂಡ. ಮಲ್ಗೋ ಟೈಮಲ್ಲಿ ಎಲ್ಲ ಮಲ್ಕೊಂಡಿರ್ತಾರ ತಾನೆ. ಹೈವೇ ರಾಬರ್ಸ್ ಅಂತೂ ತುಂಬಾನೇ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಈ ಒಂದ್ ವಾರದಲ್ಲೇ ಎಷ್ಟೊಂದ್ ಕಳ್ತನ ಆಗೋಗಿದೆ. ಕಳ್ತನ ಆಗ್ತಿರೋದು ಒಂದೇ ರೂಟಲ್ಲಿ. ಲಡ್ಡು ಸಿಂಗ್ ಸರ್ ಇನ್ನು ಯಾವ ಜಾಗ ಅಂತ ಹುಡುಕ್ತಾರೆ. ಬನ್ನಿ, ನಾವು ಹೋಗಿ ಅವ್ರ ಜೊತೆ ಸೇರ್ಕೊಳ್ಳೋಣ. ನೀನ್ ಸರಿಯಾಗಿ ಹೇಳಿದೀಯ ಶಿವ. ನೀವಂದ್ರೂ ನಮ್ನ ಭಯ ಪಡಿಸಿದ್ರಿ. ಅಯ್ಯೋ, ನಾನ್ ಬೇರೆಯವ್ರನ್ನ ಯಾಕೆ ಹೆದರ್ಸ್ಲಿ? ನಾನೇ ಖುದ್ದಾಗಿ ಹೆದರ್ಕೊಂಡಿದ್ದೀನಿ. ನಾನು ಆ ಹೈವೇ ರಾಬರ್ಸ್ ನ ಬಿಡೋದಿಲ್ಲ. ನಾನೊಬ್ಬ ಶ್ರೀಮಂತ ವ್ಯಕ್ತಿಯ ವೇಷ ಹಾಕೊಂಡು ಹೋಗ್ತೀನಿ. ಯಾರಾದ್ರೂ ಲೂಟಿ ಮಾಡೋದಕ್ಕೆ ಬಂದ್ರೆ ಅವ್ರನ್ನ ನಾನು ಹಿಡ್ದು ಹಾಕ್ತೀನಿ. ಹೇಗಿದೆ ನನ್ನ ಐಡಿಯಾ? ಮತ್ ಕೇಳಿ, ನೀವು ದೂರ ಇದ್ದು ನೋಡ್ತಾ ಇರಿ. ಏನಾದ್ರೂ ಸಮಸ್ಯೆ ಆದ್ರೆ ಬಂದ್ಬಿಡಿ. ಓಕೆ ಸರ್, ತುಂಬಾ ಒಳ್ಳೆ ಪ್ಲಾನ್. ಅಲ್ಲಿ ನೋಡಿ, ಲಡ್ಡು ಸಿಂಗ್ ಸರ್ ಹೋಗ್ತಾ ಇದ್ದಾರೆ. ಲಡ್ಡು ಸಿಂಗ್ ಸರ್, ಆಲ್ ದಿ ಬೆಸ್ಟ್. ನಾವು ನಿಮ್ಮನ್ನ ದೂರದಿಂದ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಶಿವ. ಸ್ಟಾಪ್, ಪ್ಲೀಸ್ ಸ್ಟಾಪ್, ಪ್ಲೀಸ್ ನಿಲ್ಸಿ, ಪ್ಲೀಸ್ ನನಗೆ ಲಿಫ್ಟ್ ಕೊಡಿ. ಹೈವೇ ರಾಬರ್ಸ್ ನನ್ನ ಲೂಟಿ ಮಾಡ್ಬಿಟ್ರು, ಮತ್ತೆ ನನ್ನ ಕಾರು ತಗೊಂಡು ಹೋದ್ರು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಳೋದನ್ನ ನಿಲ್ಸಿ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್. ಟಿವಿಯಲ್ಲಿ ಹೇಳ್ತಾನೆ ಇರ್ತಾರೆ, ಅಪರಿಚಿತ ವ್ಯಕ್ತಿಗೆ ಲಿಫ್ಟ್ ಕೊಡ್ಬೇಡಿ, ಲಿಫ್ಟ್ ಕೊಡ್ಬೇಡಿ ಅಂತ. ಆದ್ರೆ ನೀವ್ ಅದನ್ನ ತಿಳ್ಕೊಳ್ಳೋದೇ ಇಲ್ಲ. ನಾವೇನಾದ್ರೂ ಲಿಫ್ಟ್ ಕೊಟ್ರೆ ನಾವೇ ಲೂಟಿಯಾಗಿ ಹೋಗ್ತೀವಿ. ಆಮೇಲೆ ಏನ್ ಮಾಡಕ್ಕಾಗತ್ತೆ? ಪೂರ್ತಿ ವಿವರಣ ಕೊಡಿ, ಯಾವ ಡೀಟೇಲ್ಸ್ ಮಿಸ್ ಮಾಡ್ಬೇಡಿ. ಸರಿನಾ? ಹೇಳಿ. ಅದೇನಂದ್ರೆ, ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ನೀವ್ ಹೋಗ್ತಿದ್ರಲ್ಲ ಹಾಗೆ. ಒಂದ್ ಹುಡುಗಿ ನನ್ನ ಹತ್ರ ಲಿಫ್ಟ್ ಕೇಳಿದ್ಲು, ನಿಮ್ ಹತ್ರ ನಾನ್ ಕೇಳಿದ್ನಲ್ಲ ಹಾಗೆ. ನಾನು ಲಿಫ್ಟ್ ಕೊಟ್ಟೆ ಅವಳಿಗೆ, ನೀವ್ ಕೊಟ್ರಲ್ಲ ಹಾಗೆ. ಲಡ್ಡು ಸಿಂಗ್ ಸರ್, ಎಲ್ಲ ಸರಿಯಾಗಿದೆ ಅಲ್ವಾ? ಸರಿಯಾಗಿದೆ ಶಿವ. ಓಹೋ, ಎಲ್ಲ ಸರಿಯಾಗಿದೆ ಶಿವ. ನಾನ್ ಬರ್ತಾ ಇರೋ ದಾರಿಯಲ್ಲಿ ಒಬ್ಬ ಹೆಂಗಸನ್ನ ಹೈವೇ ದರೋಡೆಕೋರರು ಲೂಟಿ ಮಾಡಿದಾರಂತೆ. ನಾನು ಅವ್ರ ರಿಪೋರ್ಟ್ ನ ತಗೋತಾ ಇದ್ದೀನಿ. ಓವರ್ ಇನಫ್. ಹಾ, ನೀವ್ ಹೇಳಿ. ಹೆದರಬೇಡಿ, ನಾನ್ ಪೊಲೀಸ್ನವನು. ಹೇಳಿ ಹೇಳಿ. ನೀವು ಪೊಲೀಸ? ನೀವು ಅದು ಹಾಕೊಂಡಿರೋ ಒಡವೆ ಎಲ್ಲ ನಕಲಿನಾ? ಇಲ್ಲ ಇಲ್ಲ, ಇದು ಅಸ್ಲಿನೇ. ನಾನು ಆಕಾಶ್ ಜ್ಯುವೆಲ್ಲರಿಯಿಂದ ತಗೊಂಡ್ ಬಂದಿದ್ದೀನಿ. ಯಾಕಂದ್ರೆ ಹೈವೇ ರಾಬರ್ಸ್ ನ ಹಿಡಿಯೋದಕ್ಕೆ. ನನ್ನ ಕೆಲ್ಸನ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ಸುಮ್ನೆ ನನ್ನ ಹೆಸರು ಲಡ್ಡು ಸಿಂಗ್ ಅಂತ ಫೇಮಸ್ ಆಗ್ಲಿಲ್ಲ. ಓಕೆ, ನೀವು ಮುಂದೆ ಹೇಳಿ, ಏನಾಯ್ತು? ಪರವಾಗಿಲ್ಲ, ನಮ್ಮ ದೃಷ್ಟಿನಲ್ಲಿ ಎಲ್ರೂ ಒಂದೇ. ಮುಂದೆ ಏನಾಯ್ತು ಅಂದ್ರೆ, ಅವಳು ಗನ್ ತಗೊಂಡು ನನ್ನ ತಲೆ ಮೇಲೆ ಹೀಗಿಟ್ಲು. ಇವಾಗ ಇಟ್ಟಿದ್ದೀನಲ್ಲ ಹೀಗೇನೆ. ಆಮೇಲೆ ಏನಾಯ್ತು? ಆಮೇಲೆ ನೀವು ನಿಮ್ಮ ಒಡವೆನೆಲ್ಲ ನನ್ನ ಕೈಲಿ ಕೊಟ್ಬಿಡಿ, ನಾನ್ ಕೊಟ್ನಲ್ಲ ಹಾಗೇನೆ. ಏನು? ಸರ್ ಇವರೇ ಹೈವೇ ರಾಬರ್ಗಳು ನಾಟಕ ಮಾಡ್ತಾ ಇದ್ದಾಳೆ. ಎಷ್ಟೊತ್ತರ್ಗಳು ಮಾಡಿದ್ದು ನಾಟಕನೇ. ಕಳ್ಳಿನ್ ತಂದು ಟೈಮ್ ವೇಸ್ಟ್ ಮಾಡ್ಬೇಡಿ. ದಿನ ಟಿವಿನಲ್ಲಿ ತೋರಿಸ್ತಾರೆ, ಗೊತ್ತಿಲ್ದೇ ಇರೋರ್ಗೆ ಲಿಫ್ಟ್ ಕೊಡ್ಬೇಡಿ ಅಂತ. ಆದ್ರೆ ನೀವೆಲ್ಲ ಕಲಿಯೋದೇ ಇಲ್ಲ. ಎಲ್ಲ ಕೊಡ್ತಿರೋ ಇಲ್ಲ ಗುಂಡ್ ಹಾರಿಸ್ಲಾ? ಕೊಡ್ತೀನಿ.
ಬೇಗ ಬೇಗ ತೆಗಿರಿ. ಜಯರಾಮ, ಎಲ್ಲವನ್ನು ಕೊಟ್ಬಿಡು, ಎಲ್ಲವನ್ನು ಕೊಟ್ಬಿಡು ಈ ಹುಡುಗಿಗೆ. ಬಾಯ್, ಮತ್ತೆ ಸಿಗೋಣ. ಹಲೋ ಹಲೋ ಶಿವ, ನಾನ್ ಲೂಟಿ ಆಗ್ಬಿಟ್ಟಿದೀನಿ, ದಿವಾಳಿ ಆಗ್ಬಿಟ್ಟಿದೀನಿ. ಆಕಾಶ್ ಜ್ಯುವೆಲ್ಲರಿಯಿಂದ ಅಸಲಿ ಚಿನ್ನದ ಒಡವೆಗಳನ್ನ ತಂದಿದ್ದೆ. ಆ ಲೂಟಿ ಕೋರ್ನ ಹಿಡಿಬೇಕು ಅನ್ಕೊಂಡಿದ್ದೆ, ಆದ್ರೆ ಅವ್ರು ನನ್ನನ್ನೇ ಲೂಟಿ ಮಾಡ್ಬಿಟ್ರು. ಅವರು ಹೀಗೆ ಮಾಯಾ ಹೇಗಾದ್ರು ಅವ್ರು ಇಲ್ಲೆಲ್ಲಾದ್ರೂ ಕಾಣಿಸ್ಕೋಬೇಕಲ್ಲ. ಬನ್ನಿ ನನ್ನ ಶೂರರೇ, ಇವತ್ತೇನ್ ತಂದಿದ್ದೀರಾ? ಇವತ್ತು ಒಬ್ಬ ಪೊಲೀಸ್ನೇ ಲೂಟಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅವನ ಮುಖನ ನೋಡ್ಬೇಕಾಗಿತ್ತು ನೀವು. ಅವನು ನಮ್ಮನ್ನೇ ಬೇಟೆ ಆಡೋದಕ್ ಬಂದಿದ್ದ, ತಾನೇ ಬೇಟೆ ಆಗೋದ. ಈ ಬಾರಿ ನಾನು ಮತ್ತೊಂದು ವೇಷ ಬದಲಾಯಿಸ್ಕೊಂಡು ಹೋಗ್ತೀನಿ. ಮತ್ತೆ ಶಿವ, ಈ ಬಾರಿ ನೀನು ನನ್ ಜೊತೆಗೆ ಬರ್ತೀಯಲ್ವಾ? ಅವರು ತುಂಬಾ ಅಪಾಯಕಾರಿ ಮನುಷ್ಯರು, ತುಂಬಾ ಜಾಗ್ರತೆ ಇರ್ಬೇಕು. ನಾನು ಶ್ರೀಮಂತ ವ್ಯಕ್ತಿ ತರ ಹೋಗ್ತೀನಿ, ನೀವು ನನ್ನನ್ನ ಗಮನಿಸ್ತಾನೆ ಇರಿ. ಇವಾಗ ನಿಮ್ ಕೆಲಸದಲ್ಲಿ ನನ್ನನ್ನು ಸಿಕ್ಕಾಕಿಸ್ತಾ ಇದ್ದೀರಾ. ನಾನು ಶಿವಾಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ನೀವು ನನ್ನನ್ನೇ ಎಳಿತಾ ಇದ್ದೀರಾ. ಅಯ್ಯೋ ಭಾಗ್ಯವತಿ, ಇದು ವೇದಾ ಸಿಟಿ ಪ್ರಾಬ್ಲಮ್. ಈ ನಗರ ನಮ್ದು ಕೂಡ. ನಾವೆಲ್ಲರೂ ಸೇರಿ ಈ ಸಮಸ್ಯೆನ ಬಗೆಹರಿಸ್ಬೇಕು. ನಾನೀಗ ಹೋಗೋದ್ರಲ್ಲಿ ರಾಜಿ ಮಾಡ್ಕೊಂಡ್ರೆ 1 ತಿಂಗಳು ನಾನು ಹಾಡ್ತಾನೆ ಇರ್ಬೇಕಾಗತ್ತೆ. ಯಾವಾಗ ಹೋಗ್ಬೇಕು ಹೇಳಿ? ನಾನು ಯಾವ ಒಡವೆ ಹಾಕೊಳ್ಳಿ, ಯಾವ ಸೀರೆ ಹಾಕೊಳ್ಳಿ? ಬೇಗ ಹೇಳಿ, ಬೇಗ ಹೇಳಿ. ತಾತ ಅವ್ರೆ, ನೀವು ಅಜ್ಜಿ ಕೈಲಿನ ಮೇಲೆ ಏನೇ ಕೆಲಸ ಮಾಡಿಸ್ಬೇಕು ಅಂತ ಇದ್ರು ಇದೇ ತರದ್ದೇ ಆಫರ್ ಕೊಡ್ತಾ ಇರಿ. ಪಾಂಡೆ, ಬಿಳಿ ಕಾರಲ್ಲಿ ಟ್ರ್ಯಾಪ್ ಇದೆ. ಪೊಲೀಸು ಮತ್ತೆ ಆ ಹುಡುಗ, ನೀನ್ ಯಾರಿಗೆ ಹೆದರ್ಕೋತಾ ಇದೆಯೋ ಅವನು ಎಲ್ಲ ಸೇರ್ಕೊಂಡು ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಕಣೋ. ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂದ್ರೆ, ಇನ್ ಮುಂದೆ ಯಾವುದೇ ಕಾರಣಕ್ಕೂ ಅವರು ಟ್ರ್ಯಾಪ್ ಮಾಡೋದಕ್ಕೆ ಹೋಗ್ಲೇಬಾರ್ದು. ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿದೆ, ಶಂಶೇರ್ನ ಶಿಷ್ಯ ಅಂದ್ರು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ಅಂತ. ತಾತ ಮತ್ತೆ ಅಜ್ಜಿ ಇರೋ ಕಾರು ಇಷ್ಟೊತ್ತಿಗೆ ಈ ಕಡೆ ಬರ್ಬೇಕಾಗಿತ್ತು. ಎಲ್ಲಿ ಹೋದ್ರು ಅವರು? ನಡಿ ಹೋಗ್ಬಿಟ್ಟು ನೋಡೋಣ. ತಾತ, ಅಜ್ಜಿ, ತಾತ. ರೇವಾ, ನನ್ಗನ್ಸುತ್ತೆ ನಮ್ ಪ್ಲಾನ್ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಅಂತ. ಗಾಡಿ ಇಲ್ಲೇ ನಿಂತಿದೆ. ಲಡ್ಡು ಸಿಂಗ್ ಸರ್ಗೆ ನೀನು ಇನ್ಫಾರ್ಮ್ ಮಾಡು, ನಾನು ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ. ಓಕೆ ಶಿವ, ನೀನ್ ಹುಷಾರಾಗಿರು, ನಾವು ಬರ್ತೀವಿ ಆಯ್ತಾ? ನೀವ್ ಯಾವ್ದಾದ್ರೂ ವಯಸ್ಸಾಗಿರೋ ತಾತ ಮತ್ತೆ ಅಜ್ಜಿನ ನೋಡಿದ್ರಾ? ಅವ್ರು ನನ್ನ ಅಜ್ಜಿ ತಾತ. ಇಲ್ಲ, ನಾನಂತೂ ನೋಡ್ಲಿಲ್ಲ. ಯಾವ್ದಾದ್ರೂ ಕಾರಲ್ಲಿ ಅಥವಾ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರೂ ನೆನ್ಪು ಮಾಡ್ಕೊಳ್ಳಿ. ಈಗ ಸದ್ಯದಲ್ಲಿ ಯಾವ್ದು ಕಾರು ಜೀಪು ಮುಂದೆ ಹೋಗ್ಲಿಲ್ವಲ್ಲ.
ಅಕಸ್ಮಾತ್ ಅವ್ರ ಕಾರ್ ಏನಾದ್ರೂ ಕೆಟ್ಟೋಗಿರ್ಬೋದೇನೋ, ನಡ್ಕೊಂಡು ಏನಾದ್ರೂ ಶಾರ್ಟ್ ಕಟ್ ಅಲ್ಲಿ ಹೋಗ್ತಿರ್ಬಹುದೇನೋ. ಕಾರ್ ಏನಾದ್ರೂ ಕೆಟ್ಟೋಗಿದ್ರೆ ಅವ್ರು ಫೋನ್ ಮಾಡ್ತಿದ್ರು. ಇಬ್ಬರ ಹತ್ರನೂ ಫೋನ್ ಇದೆ. ಇಬ್ರು ಫೋನು ಒಂದೇ ಸಲ ಕೆಡೋದಿಲ್ವಲ್ಲ. ಓಕೆ, ಥ್ಯಾಂಕ್ ಯು ಅಂಕಲ್. ಶಿವ, ಏನಾದ್ರೂ ಗೊತ್ತಾಯ್ತಾ? ಏನು ಕಂಡುಹಿಡಿಯಕ್ಕಾಗ್ಲಿಲ್ಲ. ದೂರದಲ್ಲೊಂದು ಬಂಗ್ಲೆ ಕಾಣಿಸ್ತಿದೆ. ನಾನಲ್ಲಿ ಹೋಗಿ ಕೇಳ್ತಿರ್ತೀನಿ. ನೀವು ಕೂಡ ಬೇಗ ಬಂದ್ಬಿಡಿ. ಇದು ಹೈವೇ ರೋಡ್ ಸೈಡ್ ಅಲ್ಲಿದೆ. ಇವನೆಲ್ಲಿಂದ ಬಂತ? ಹಲೋ ಆಂಟಿ, ನೀವ್ ಯಾವ್ದಾದ್ರೂ ವಯಸ್ಸಾಗಿರೋ ಅಂಕಲ್ ಆಂಟಿನ ನೋಡಿದ್ರಾ? ಅವ್ರು ನನ್ನ ಅಜ್ಜಿ ತಾತ. ಅವರ ಕಾರ್ ಕೂಡ ಅಲ್ಲೇ ನಿಂತಿದೆ, ಆದ್ರೆ ಅವ್ರು ಮಾತ್ರ ಕಾಣಿಸ್ತಾ ಇಲ್ಲ. ಸಾರಿ ಪುಟ್ಟ, ನನಗೇನು ಗೊತ್ತಿಲ್ಲ. ನಾನ್ ಮನೆಯಿಂದ ಜಾಸ್ತಿ ಹೊರಗಡೆ ಹೋಗೋದಿಲ್ಲ. ಇಲ್ಲಿ ಯಾರು ಬರೋದೂ ಇಲ್ಲ, ಯಾಕಂದ್ರೆ ನನಗೆ ಯಾರು ಗೊತ್ತಿಲ್ಲ. ಬಾ, ಒಳಗಡೆ ಬಾ. ಇಲ್ಲ, ಥ್ಯಾಂಕ್ ಯು ಆಂಟಿ, ನಾನು ಹೊರಡ್ತೀನಿ. ಇದ್ಯಾವುದೋ ಒಂದು ಟ್ರಕ್ ಅಥವಾ ಟ್ಯಾಂಕರ್ನ ಟೈರ್ ಮಾರ್ಕ್ ಇದ್ದಂಗಿದೆ. ಇದರರ್ಥ ಟ್ರಕ್ ಅಥವಾ ಟ್ಯಾಂಕರ್ ಏನಾದ್ರೂ ಇರ್ಲಿ, ಯಾವುದೋ ಒಂದು ಬಂದಿದೆ. ಆದ್ರೆ ಆಂಟಿ ಹೇಳ್ತಿದ್ರು ಇಲ್ಲಿ ಯಾರು ಹೋಗೋದು ಬರೋದು ಮಾಡಲ್ಲ ಅಂತ. ಸಡನ್ ಆಗಿ ಈ ಮಾರ್ಕು ಯಾಕೆ ಕಾಣಿಸ್ತಾ ಇಲ್ಲ? ಮುಂದೆ ಮಾರ್ಕ್ ಯಾಕಿಲ್ಲ? ಈ ಟ್ರಕ್ಕು ಹಾರೋ ತರಾನೋ ಇಲ್ಲಾಂದ್ರೆ ನೆಲದೊಳಗಡೆನಾದ್ರೂ ಹೋಗ್ಬಿಟ್ಟಿದ್ಯಾ? ಶಿವ, ಏನಾದ್ರೂ ಗೊತ್ತಾಯ್ತಾ? ನಾನ್ ಕೆಳಗ್ ಹೋಗ್ತಾ ಇದ್ದೀನಿ. ನೀವು ಲಡ್ಡು ಸಿಂಗ್ ಸರ್ ಜೊತೆ ಇಲ್ಲೇ ಇದ್ಕೊಂಡು ಯಾರು ಬರ್ತಾರ ಅಂತ ನನಗೆ ಹೇಳಿ, ಸರಿನಾ? ತಾತ, ಅಜ್ಜಿ, ಹಲೋ ಅಜ್ಜಿ, ತಾತ. ಇದು ಅದೇ ಟ್ರಕ್ ಅಲ್ವಾ? ಶಂಶೇರ್, ಆ ಹುಡ್ಗ ಇಲ್ಲೂ ಬಂದಿದ್ದಾನೆ. ನೀನು ಹಿಡ್ಕೊಂಡ್ ಬಂದಿರೋರು ಆ ಹುಡ್ಗನ ಅಜ್ಜಿ ತಾತ. ಸದ್ಯ ಹೊರಟೋದ. ಅವನ್ಗೆ ಏನು ಅನುಮಾನ ಬರ್ಲಿಲ್ಲ. ಆ ಹುಡ್ಗ ಹೋಗುವಂತವನಲ್ಲ ಅನ್ಸತ್ತೆ. ನಾನ್ ನೋಡ್ಕೋತೀನಿ. ತಾತ, ಅಜ್ಜಿ.